ದೀಪ ಏನ್ ಮಾಡತ್ತಿ? ಏನಿಲ್ಲ, ಅಡ್ಗಿ ಮಾಡಕತ್ತೀನಿ. ಲೇಟ್ ಮಾಡಿ ಯಾಕೆ ಎದ್ದು ಬಂದಿ ಇವತ್ತ? ಒಂದ್ ಸ್ವಲ್ಪ ಲೇಟ್ ಆತ. ಬೇಗ ಅಡ್ಗಿ ಮಾಡಿ ರಾಮ್ಸ್ರಿಗೆ ಹೋಗೋಣ್ರಿ. ಯಾವಾಗ ಎದ್ದು ಬಂದಿದ್ದಿ? ಈಗ ಎದ್ದಿನಿ ನಾನು. ಈಗ ಎದ್ದು ಬಂದ. ಚಾತು ಚಾ ಆಗೈತಿ, ನೀ ಕುಡಿ, ಬೇಗ ಚಾ ಕುಡಿದ್ ಜಳಕ ಮಾಡಿ ಹೋಗೋಣ. ಪೂಜೆ ಆತ ಮಾಡಿಲ್ಲ. ಚಾ ಕುಡ್ದೇನ. ಬೇಗ ಅಡ್ಗಿ ಮಾಡ್ರಿ, ಗ್ರಾಮ ಸಭಕ್ ಹೋಗೋಣ್ರಿ. ಎಷ್ಟು ಗಂಟೆಗೆ ಹೋಗುದು ಗ್ರಾಮ ಸಭಕ್ಕ? 10 ಗಂಟೆಗೆ. ಪೂಜೆ ಮಾಡಿರಲ್ಲ? ಮಾಡಿ. ಲಿಂಬಿಯ ದನದ ಮ್ಯಾಲ, ಲಿಂಬಿಯ ದನದ ಮ್ಯಾಲ ಚಂದನ ಚಂದಾಡಿದ, ಲಿಂಬಿಯ ದನದ ಮ್ಯಾಲ ಚಂದಮ ಚಂದಾಡಿದ, ಲಿಂಬಿಯ ದನದ ಮ್ಯಾಲ ಚಂದಮ, ಲಿಂಬಿಯ ದನದ ಮ್ಯಾಲ ಚಂದಮ ಚಂದಾಡಿದ. ಏನ್ ಮಾಡತ್ತೀವ? ಏನ್ ಮಾಡತ್ತಿ? ನಾನು ಏನಿಲ್ಲ, ಕೊಟ್ಟಾತೀನಿ. ಇವಾಗ ಗ್ರಾಮ ಪಂಚಾಯತ್ ಐತಲ್ಲ? ಐತಿ ಅದ. ಏನ್ ಮಾಡೋದಕ್ಕ? 12 ಬಾ ಅಂದಾರತ್ತ, ಹೋಗ್ಬೇಕಂತ. ಮುದುಕಿದ ಪೆನ್ಷನ್ ನನ್ ಗೆಳತಿ ಮಣ್ಣಿ ಮುದುಕಿಂದಾಗ ಹೋಗಿರಂತ. ಆಕಿ ಮುದುಕಿ ಬಾಗಿಲ್ದಾಗ ಮಕ್ಕೋದಿಲ್ಲ. ಬರ್ತೇದ ಹಾನ್ರಿ, ನೀರ್ ತಗೊಂಬರತ್ತೇದ. ಆರಾಮ್ ಅದರಿ. ನೀವ್ರಿ? ಹ್ಞೂ ರೀ, ದೂರ ಬಾ. ನಾವಿದ್ರಿ ಚಾತ್ರಿ ಹೋಗ್ತೀರಿ? ಹೋಗ್ಬೇಕ್ರಿ. ನೀವ್ರಿ? ನೋಡ್ಬೇಕ್ರಿ. ನೀವ್ರಿ? ನಾವು ಏನಿಲ್ರಿ, ಗ್ರಾಮ ಸಭೆ ಆಗ್ಬಿಟ್ಟು ಹೌದ್ರಿ. ಊಟ ಐತ್ರಿ? ಹಂಗ ಐತ್ರಿ. ಯಾವಾಗ ಹೋಗ್ತೀರಿ? ಆಮೇಲೆ ಹೋಗ್ತೀನಿ. ಮತ್ತೆ ಬರ್ತಾರಂತ ಬರ್ತಾರೆ. ಮತ್ತೆ ಹೋಗಿ ಬರ್ತೀನಿ ಬರ್ರಿ. ಹೋಗ್ತೀರಿ? ಮಜ್ಜಿಗ್ರಿ ಹೇಳೋದ್ರ ಪ್ರೀತಿಯನ್ನು ಅಕ್ಷರ ಆಗದಿಲ್ಲ ಆಸರ, ನೀನು ಇಷ್ಟ ಮಾಡೈಬರ, ನೀನಲವರ ಹಾಗೆಳದ್ರ ಪ್ರೀತಿಯನ್ನು ಅಕ್ಷರ ಆಗದಿಲ್ಲ ಆಸರ, ಮಾಡಿತು ನಿಜೂರ. ಅದು ಗಿರಕಿ ಬರ್ತಾಗ ಅಂತ ಅದು ಗಿರಕಿ ಬರಾಯ್ತು. ನಾವು ಪಟ್ನ ದಪ್ಪಕ್ಕೆ ಹಾಕಿ ಗಿರಕಿ ಯಾವ್ದು ಬರಾಯ್ತು ಪಟ್ನ ಇಟ್ಟು ಬರಂತ ಇಟ್ಕೊಂಡು ಹೋಗಿ ಹಾಲು ಬೇಕ್ರಿ? ಎಷ್ಟು ಬೇಕ್ರಿ? ಅರ್ಧ ಲೀಟ್ರ್ ಕೊಡ. ಸರಿ, ಹಾಲು ಹಾಕೋ ತುಳು ಬರತ್ತ ಅವಳು. ಇಲ್ರಿ, ನೋಡ್ರಿ ಇಲ್ಲಿ ಅಲ್ಲಿ ಚಲೋ ಅದ ರೀ. ಅದು ನೋಡ್ರಿ, ಡೈಲಿ ಹಿಂಗೆ ಕೊಡ್ತೀರಿ. ನಿಮ್ಮ ಮನ್ಯಾಗ ಬರ್ತಿರ್ಲಕ್ರಿ ದಿಸಲ್ರಿ? ಬರ್ತೀರ? ಹೊಲ್ಕೊಂಡ್ರಿ? ಹೊಲ್ಕೊಂಡ್ರೆ ಗ್ರಾಮ ಪಂಚಾಯತ್ ಕುಡಿಸ್ಬೇಕು. ಊರಾಗ ಏನು ರಾತ್ರಿ ಅಡ್ಡಾಡಕ ಕತ್ಲೈತಿ, ಮತ್ತು ಕುಡಿಯಾಕ ನೀರು ಸಿಕ್ಕಿಲ್ಲ, ಮತ್ತು 2 ಸತಿ ಹೋಗಕ್ಕೆ ಜಾಗ ಸಿಕ್ಕಿಲ್ಲ ಹುಡುಗರಿಗೆ. ಎಲ್ಲ ಹೊಡೆ ಬಿಟ್ಟಾರ. ಅದನ್ನ ಏನು ಊರಾಗಿನ ಎಲ್ಲ ಮೆಂಬರ್ಗಳು ಹೇಳ್ಬೇಕು. ಎಲ್ಲ ಊರಾಗ ಎಲ್ಲ ಎಮ್ ಎಲ್ ಗಳಿಗೆ ಮೆಂಬರ್ಗಳು ಹೇಳ್ಬೇಕು.
ಹೇಳಿ ಕಳ್ಸ ಎಲ್ಲ ಮಾಡಿಸ್ಬೇಕು ಅವನು. ರಾತ್ರಿ ಹೊತ್ತು ಅಡ್ರೆಸ್ ಇದೆ, ಕತ್ಲೆ ಆಗತೈತಿ. ಲೈಟ್ ಕಂಬಗಳು ಇಲ್ಲ. ಅದಕ್ಕೆ 2 ಬಾತ್ರೂಮ್ ಕಟ್ಟಿಸ್ಬೇಕು. ಏನ್ ನೋಡು ಇಲ್ಲೆಲ್ಲ ಕೆರೆಗಳು ಹೊಲ್ದಾಗೆಲ್ಲ ಹೇಳತ್ತಾರಂತ ಹುಡುಗರಿಗೆ. ಅದಾಗೆಲ್ಲ ರಟ್ಟಿ ಹುಡುಗರು. ಅದಕ್ಕೆ ಹೇಳ್ಬೇಕು ಎಲ್ರಿಗೆ. ಅದಕ್ಕೆ ಹೋಗಿ ಪಂಚಾಯತ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ. ಅಟ್ರ ಜನರು ಕೊಡ್ಸೋಣ. ಅಟ್ರ ಕುಡಿಸಿ ಹೋಗೋಣ. ಹೋಗಿ ಕಾಸ ಮ್ಯಾಗ ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಮಾಡೋಣ ಅಲ್ಲಿ. ಮಾಡಿ ಊರಾಗ ಯಾರು ವಿಚಾರಗಳು ಆತರ ಹೋಗೋಣ. ಸಂಜೆ ಕಡೆ ಹೋಗಿ ಕಾಸ ಹೋಗೋಣ. ಅಂತಪ್ಪ ಅಡ್ರಿ ಗಟ್ಲೆ सुनो 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 सभी गांव वासियों सुनो, भाई बहनों सुनो। आज दिनांक 25 नवंबर 2025 को दोपहर 1 बजे हमारे सवाग में मॉडल यूथ ग्राम सभा आयोजन किया गया है। सभी गांव वासियों से अनुरोध है कि ग्राम सभा में शामिल होकर अपनी उपस्थिति सुनिश्चित करें। ಮಾಡ್ತೀವಿ ಹೋಗಿ ಬರ್ತಾನಪ್ಪನ. ಇಲ್ಲಿ ಹತ್ತು ಬ್ಯಾಸ ಐತೆ ಮೊದಲ ಹೋಗಿ ಆ ಮೋಡದಿಂದ ಮಳೆಗೆ ಬಂದು. हाँ जी आ जा रहे तुम इतने सुबह सुबह खेतों में डब्बा लेकर ಇನ್ನು ಗೋಧಿ ಬೆಳಿಗ್ಗೆ ಎಷ್ಟೊಂದು ನೀರು ಹಾಕುತ್ತೀರಾ? ಅರೆ ನೈ ಭಯ್ಯ, ಸಾರ್ವಜನಿಕ ಶೌಚಾಲಯಗಳು ಸರಿಯಾದ ಟೈಮ್ ತೆರೆಯೋದಿಲ್ಲ. ಮತ್ತು ಸ್ವಚ್ಛತೆಗೊಳಿಸಿದ ತಕ್ಷಣ ಕೊಳೆ ಆಗಿರುತ್ತೆ. ಮತ್ತು ನಾವೇನು ಮಾಡಬೇಕು, ನಾವು ಬಡವರ. ಅದಕ್ಕೆ ನಾವು ಇಂಥ ಹೊಲಗಳಿಗತ್ತು ಹೋಗ್ಬೇಕಾಗತ್ತೆ. ನಮ್ಮದೇ ಆದ ಆಕೃತಿ ಸ್ಥಿತಿ ನಿಮ್ಗೆ ಹೆಂಗಿದ್ರು ಗೊತ್ತಾಯ್ದ. ಅದಕ್ಕೆ ನಮ್ಮದೇ ಆದ ಖಾಸಗಿ ಶೌಚಾಲಯವನ್ನು ಕಡಿಸ್ಕೊಳ್ಳೋ ನಮ್ಮಲ್ಲಿ ಅಷ್ಟೊಂದು ಹಣ ಬೇಕಲ್ಲ. ಅದಕ್ಕೆ ನಾವು ಇಂಥ ಹೊಲಗಳಿಗತ್ತು ಹೋಗ್ಬೇಕಾಗತ್ತಪ್ಪ. ಓಹೋ, ಸಮುದಾಯ ಶೌಚಾಲಯ ಸ್ಥಿತಿ ಹೆಂಗೈತೇನೆ? ಹಿಂಗೈತಿ. ಇದನ್ನ ಪರಿಹಾರ ತಗೊಳಕ ನಾವು ಈ ಸಮಸ್ಯೆನ ಪಂಚಾಯತ್ಯಾಗ ನೋಡಿ ಯಾವ್ದನ್ನ ತಗೊಳಲ್ಲ ಹೇಳಲ್ಲ. ಅದಕ್ಕೇನೈತೆ ಬರ್ತಾನ ಈಗ ಒಳ್ಳೆ ಬಾಂದ್ಕೊನೆ ಭೇಟಿ ಆಗೋಣ. ಭೇಟಿ ಆಗೋಣ ಹೇಳಲ್ಲ. ಅದಕ್ಕೇನೈತಿ ಹಿಂದಾಡ್ಸಿ ಭೇಟಿ ಹಾಕುಂತ. ಆ ಮೋಡದಿಂದ ಮಳೆಗೆ ಬಂದು. अरे ओ हनुमान, आज काम पे नहीं जाना है? जाकर खेतों में कटाई कर ले, नहीं तो हमें जमींदार मजदूरी नहीं देगा और फिर बिना घर हमारा घर कैसे चलेगा? हाँ माँ, मैं अभी जा रहा हूँ। अरे भाई हनुमान, इतनी हड़बड़ी में कहाँ जा रहे हो? पर जा रहा हूँ चाचा जी। अरे पर तुम्हें स्कूल नहीं जाना है क्या? ಇದು ಕೆಲಸ ಮಾಡೋ ವಯಸ್ಸಲ್ಲ. ನಾನು ಶಾಲೆಗೆ ಹೋದರೆ ಏನು ತಿನ್ನೋದು ಮತ್ತು ಏನು ಪ್ರಯೋಜನ? ಶಾಲಾ ಶಿಕ್ಷಕರು ಸರಿಯಾಗಿ ಶಾಲೆಗೆ ಬರುವುದಿಲ್ಲ. ಶಿಕ್ಷಕರು ಶಾಲೆಗೆ ಬರುವುದಿಲ್ಲ ಎಂಬುದು ನಿಜವೇ? ಹಾಂ ಚಾಚಾಜಿ, ಇಷ್ಟು ಮಾತ್ರವಲ್ಲ, ಮಧ್ಯಾಹ್ನದ ಆಹಾರವು ಕೊಳೆತ ಗುಣಮಟ್ಟದಾಗಿರುತ್ತದೆ. ಬೇರೆ ಸಾರಿನಲ್ಲಿ ಬೇರೆ ಬದಲು ನೀರೇ ಹೆಚ್ಚಾಗಿರುತ್ತದೆ ಮತ್ತು ಅನ್ನದಲ್ಲಿ ತಕ್ಷಣ ಗಿಡಗಳು ಇರ್ತವೆ ಮತ್ತು ತರಕಾರಿಗಳನ್ನು ಶಾಲೆಗೆ ಬರುವುದಿಲ್ಲ. ತುಂಬಾ ತಪ್ಪು. ಈ ವಿಷಯವನ್ನು ಗ್ರಾಮ ಸಭೆಯಲ್ಲಿ ಎತ್ತಬೇಕು. ಕೆಂಪು ಮಾಡಿ ಏನ್ ಮಾಡೋದು? तुम लोग क्या कर रही हो? ಟೀಚರ್ ಅದು ಮಾಡೋ ಕೆಲಸ ಇಲ್ಲ. ಅಲ್ಲಿ ಹುಡುಗರು ಬಾಯ್ ಮಾಡ್ತಾರೆ. ಇಲ್ಲಿ ನೋಡಿದ ಅಕ್ರ ಒಂದೊಂದು ದಿಕ್ಕನೆ ಕುಂತಾರೆ. ನೀ ಎನ್ ಎಸ್ ತುಂಬ ನನ್ನ
ತಾನೇ ಬಿಸಿ ಊಟ ಎಲ್ಲಿ ತಯಾರಾಗುತ್ತಿದೆ ಎಂದು ನಾವು ನೋಡಬೇಕು. ಇಲ್ಲ ಇದರಲ್ಲಿ ಅನುಮತಿ ಪಡೆಯುವುದರ ಅರ್ಥವೇನು? ನಾವು ಪೋಷಕರ ಪ್ರತಿನಿಧಿಗಳು ಮತ್ತು ನಮಗೆ ಮಧ್ಯಾಹ್ನದ ಬಿಸಿಯೂಟದ ಬಗ್ಗೆ ನಮಗೆ ದೂರುಗಳು ಕೇಳಿ ಬರುತ್ತಿವೆ. ನಮ್ಮ ಮಕ್ಕಳು ಸಹ ಇಲ್ಲೇ ಓದುತ್ತಾರೆ. ನಮ್ಮ ಮಕ್ಕಳು ಯಾವ ಸ್ಥಿತಿಯಲ್ಲಿದ್ದಾರೆ, ಏನು ತಿನ್ನುತ್ತಿದ್ದಾರೆ ಮತ್ತು ಹೇಗೆ ತಿನ್ನುತ್ತಿದ್ದಾರೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ನೀವು ನಮಗೆ ಹೇಳುವುದಿಲ್ಲ ಅಂತ ಅನಿಸುತ್ತೆ, ನಾವೇ ನೋಡ್ಕೊಳ್ಬೇಕು. ಚಲೋ. ಅಡುಗೆ ಎಲ್ಲಿ ತಯಾರಾಗುತ್ತದೆ? ಚಪಾತಿ ಮಸ್ತಿಗೆ ಟೇಸ್ಟ್ ಮಾಡು. ये है आपकी भोजन की गुणवत्ता. सरकार बच्चों को खाने के लिए इतने पैसा देती है, इतनी सुविधा देती है, और आप लोग अच्छे से उपलब्ध नहीं करा रहे. बच्चे खाएंगे नहीं तो पढ़ेंगे क्या? अब इसका फैसला पंचायत में ही होगा. ನಮಸ್ತೆ ಅಮ್ಮ, ಏನಾಗಿದೆ? ಏಕೆ ಇಷ್ಟೊಂದು ಕೆಮ್ಮುತ್ತಿರುವಿರಿ? ನನಗೆ ಹುಷಾರಿಲ್ಲ. ನಿಮ್ಮ ಪೆನ್ಷನ್ ಅನ್ನು ಎಲ್ಲಿಗೆ ಹೋಯಿತು? ಯಾವ ಪೆನ್ಷನ್? ನನಗೆ ಪೆನ್ಷನ್ನೇ ಸಿಕ್ಕಿಲ್ಲ. ಅಯ್ಯೋ ಚೇಚೆ, ಇದನ್ನು ಕೇಳಿ ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ. 3 ತಿಂಗಳ ಪೆನ್ಷನ್ ಒಂದು ವೃದ್ಧ ಮಹಿಳೆಯರ ಹಕ್ಕು, ಅದು ಸಮಯಕ್ಕೆ ಕೊಡಬೇಕಾಗುತ್ತದೆ. ಹೌದು, ಅವರು ನನಗೆ ಕೊಟ್ಟೇ ಇಲ್ಲ. ನಿಮ್ಮ ಈ ಸಮಸ್ಯೆಯನ್ನು ಸರ್ಪಂಚ್ ಅವರ ಮುಂದೆ ಹೇಳೋಣ ಗ್ರಾಮ ಸಭೆಯಲ್ಲಿ. ಹೋಗಿ ನೋಡೋಣವೇ ಆಮೇಲೆ? ನಡಿಯಮ್ಮ ನಡಿ, ಟೈಮ್ ಆಗಿದೆ. 12 ಗಂಟೆಗೆ ಗ್ರಾಮ ಸಭೆ ನಡೀತಿದೆ. ನಿಮ್ಮ ಕಷ್ಟವನ್ನು ಸರ್ಪಂಚ್ ಅವರ ಮುಂದೆ ಹೇಳೋಣ. ಆಯ್ತು, ಹೋಗಿ ನಾನು ಹೋಗಿ ಬರುತ್ತೇನೆ. ಹಾ. ग्राम सभा, सरपंच, all the पंचेस, self-help group, and all the here in this sabha, and I request your cooperation to solve the day-by-day issues so that this sabha can be a success for everybody. Thank you very much. Gram Sabha is the general body of all the people living in a village who are above 18 years of age. It is the most important platform of people's participation in village governance. It discusses and approves important matters such as development plans of the village, welfare schemes, school issues like dropouts, scholarships, sanitation, village budget and expenditure, social issues like cleanliness, drinking water, health and awareness. A model youth Gram Sabha helps us learn how these discussions happen in real life and how citizens, especially youth, can contribute to decision making. Now I would like to call Miss Akriti Yadav, ma'am, for introduction to the concept of Gram Sabha. Madam, please. Respected principals, sir, teachers, parents, and all the dear students present over here. As sir told that today we are gathered here for Model Youth Gram Sabha, so I am here to explain to you all about the Panchayati Raj system and the concept behind proposing the Model Youth Gram Sabha. Or what is the objective of introducing Model Youth Gram Sabha? In the school, as you know, that we are living in a democratic country, so first we will understand that what is democracy. The word democracy is derived from the Greek language. It comes from the Greek word demokratia, which is a combination of 2 words, demos meaning people and kratos meaning power or rule. So we can say that democracy is the power of the people. You may have listened a very famous definition of democracy given by Abraham Lincoln, the former president of USA, that government of the people, by the people,
for the people. जनता का जनता के लिए जनता द्वारा means the whole power is in the hands of the people of India to run our country. Now, how this power comes to people? The democratic form of government provides a system of universal adult franchisee, which means every citizen whose age is 18 or above 18 has the right to vote irrespective of their caste, creed, race, religion, gender, etc. Means anyone can vote who has acquired their age of 18 years. Now, as you know that we are living in a very vast country whose population is more than 140 crore, so it is not possible that only one person can run the whole country. So, to run the country smoothly and properly, we have government at the 3 levels: national, state and local level government. This is the decentralization of the power. The third tier of government, that is local level government. Now again it is at rural and urban level. But there we will mainly talk about the government at the rural level, and we call it as the Panchayati Raj system. This is added by the 73rd Constitutional Amendment 1992. This was the vision of the Gandhiji, and in context of it he said, भारत गांव में बसता है, मतलब भारत गांवों से मिलकर ही बना है. जब तक गांव की समस्या का समाधान नहीं होगा तब तक भारत का विकास संभव नहीं है. In this system, the people of village elects their representative to solve their local problems, because it is very easy to bring their problem to the local level than at the state or national level. Now, I want to discuss the objective of conducting the Model Youth Gram Sabha. This is the initiative by the Government of India in collaboration with Ministry of Panchayati Raj System and Ministry of Tribal Affairs. This is mainly designed for the students of 9th to 12th who are in the age group of 15, 16 and 17. In the next year, 1, 2 or 3 years, they will achieve their age of 18, and after that they will be eligible for voting, means they will become active voters. Nowadays we are observing that the voting percentage is decreasing day by day. As the children are the future pillar of nation, they are the ones who can bring changes. So to increase the voting percentage, to make them aware about their voting rights, and to achieve the true meaning of democracy, Model Youth Gram Sabha is being conducted in the school. Thank you. With great enthusiasm, let us begin the proceedings of our Model Youth Gram Sabha, where our young members will act as the Panchayat representatives and villagers to discuss real issues and possible solutions. नमस्कार सबको. सब लोग अपना स्थान ग्रहण करें. और बुआ जी, तबीयत कैसी है? ಆರೋಗ್ಯ ಸರಿ ಇಲ್ಲದಿದ್ದರೆ ಇಲ್ಲಿ ಹೇಗೆ ಬರುತ್ತಿದೆ? ಹಾಗೋ ಹೇಗೋ ಎಲ್ಲವೂ ಚೆನ್ನಾಗಿಯೇ ಇದೆ. बुआ जी, गुस्सा क्यों हो? Today's sabha is called to order. Before starting this sabha, I would like to introduce all the members with the sabha. First, Sachiv Srushti ji, सहायक सचिव क्रांति कुमार जी, डाटा एंट्री ऑपरेटर प्रीतम जी, वार्ड मेंबर 1 श्रेयस जी, वार्ड मेंबर 2 सुकन्या जी, सेल्फ हेल्प ग्रुप पूजा जी, वार्ड मेंबर 3 सुब्रमण्य जी, वार्ड मेंबर 4 सुरेश जी, कृषि सहायक सुप्रीत जी, आंगनवाड़ी वर्कर प्रिया जी, सेल्फ हेल्प ग्रुप 2 लक्ष्मी जी, एनजीओ वर्कर साक्षी जी, यूथ रिप्रेजेंटेटिव गंगाधर जी, एएनएम सविता जी, एल्डर विडो राजेश्वरी जी, पेरेंट रिप्रेजेंटेटिव अमृत जी,
रोजगार सहायक सूरज जी, टीचर अपूर्वा जी, आशा वर्कर सृष्टि जी। सभा सदस्यों से अनुरोध करती हूँ कि उनकी आत्मा के शांति के लिए 2 मिनट मौन रखने का आग्रह करती हूँ। मैं सभी से अनुरोध करती हूँ कि सब लोग अपना अपना स्थान ग्रहण करें। 1 by 1। फर्स्ट ऑफ ऑल, नमस्कार सबको। I hope that you all are healthy. Fix 2 hand pumps and organize health camp. Only 1 hand pump has been fixed. The rest are pending. ಇಷ್ಟು ದಿನಗಳಲ್ಲಿ ನೀವು ಇಲ್ಲಿ ಸೇರಿ ಹಲವಾರು ರೋಗಗಳು ಹರಡಲು ಕಾರಣವಾಗಿದೆ. ನಿಮ್ಮ ಬೀದಿಯಲ್ಲಿ ಮಾತ್ರವಲ್ಲ, ನಮ್ಮ ಬೀದಿಯಲ್ಲೂ ಅದೇ ಪರಿಸ್ಥಿತಿ ಇದೆ. ಎಲ್ಲೆಡೆ ಕಸದ ರಾಶಿ ಬಿದ್ದಿದೆಯೇ ಮತ್ತು ಕಾರ್ಮಿಕರು ತಿಂಗಳಿಗೊಮ್ಮೆ ಕಸದ ರಾಶಿ ರೋಗಗಳಿಗೆ ಕಾರಣವಾಗುವುದನ್ನು ನೋಡಬಹುದು. ನಾನು ನೋಡಿದೆ. ನೀವು ಏಕೆ ನನ್ನ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದೀರಿ? ನಾನು ಎಸೆಯುವವಳಲ್ಲ, ಎಲ್ಲರೂ ಎಸೆಯುತ್ತಾರೆ. ಆದ್ದರಿಂದ ಒಮ್ಮೆ ಅಥವಾ 2 ಬಾರಿ ಎಸೆದಿದ್ದೀನಿ. ठीक है। तब सचिव जी इस समस्या को नोट डाउन कीजिए और पता लगाइए कि सफाई की कर्मी क्यों नहीं काम पर आ रही है और अभी नली की रिपेयरिंग व्यवस्था कीजिए. ಇನ್ನು ನನ್ನ ಪೆನ್ಷನ್ಗಾಗಿ ಮಾತು ಕೊಟ್ಟಿದ್ದರೂ ಏನೂ ಆಗಲಿಲ್ಲ. शांत रहिए, वी विल डिस्कस इट टुडे. सहायक सचिव जी आगे का कार्यवाही शुरू करें. Okay, ma'am. All 20 members are present. The Sabha can begin. Madam, library promised has not opened. Students are waiting. Why was it ignored? Due to lack of books, students are now started not taking interest in studies. Because without book, they are unable to understand anything. This is the one of the reason the students are dropping out from the school. Blackboards are damaged. Ceilings are not in good condition. Some subject books, Hindi, English, Science, textbook are not enough in the school. Food is not prepared good by maids. Quality and quantity is poor. As we know that students are in the age of growth, they need proper nutritious food, vitamin and protein in their diet. Dal, eggs and chicken are source of protein, but dal is watery, rice is half cooked, chicken and eggs are not provided by the school. If this continues, children won't come to school. Who is having this responsibility? सचिव जी और सहायक सचिव जी जांच करके इसी वीक में रिपोर्ट सबमिट कीजिए. ನಮ್ಮನ್ನು ಅಷ್ಟು ಭಯಬೇಡಿ. ವಿ ಆರ್ ಪ್ರಿಪೇರಿಂಗ್ ಮಿಡ್ ಡೇ ಮೀಲ್ಸ್ ಅಕಾರ್ಡಿಂಗ್ ಟು ದ ಸಪ್ಲೈ ಆಫ್ ದ ರೇಷನ್. ವಿ ಕೆನಾಟ್ ಡೂ ಮೋರ್ ದೆನ್ ದಿಸ್. Even supply come late from block. It is easy to blame, but in real higher authorities are problems in midday meals of. But when vegetables come, they are sold in market instead of going in khichdi. Recently, the committee members of the school management committee visited our school. We have seen that teachers were sleeping. Some of them teachers were using mobile phones instead of teaching. And madam, one of the teacher was taking massage and champi by the students only. This was a very hilarious as well as shameful act of a teacher. Not only us, but it is for whole school system. लोग खेतों में फ्रेश होने जाते हैं, जिससे कई प्रकार की बीमारियां फैल रही है. Action against this if it is found correct.
ಹಾಗಾದರೆ ನೀವು ನನ್ನ ಹೊಲವನ್ನು ಹಾಳು ಮಾಡುತ್ತೀರಾ? अगर ऐसे हो तो खुद का शौचालय बना लो. ಶಾಲೆಗಳನ್ನು ಮುಚ್ಚಲ್ಪಟ್ಟು ಮತ್ತು ಕೊಳೆಯಾಗಿದ್ದರೆ ಜನರು ಏನು ಮಾಡಬೇಕು? ಹಾಗಾದರೆ ನೀವು ನನ್ನ ಹೊಲವನ್ನು ಹಾಳು ಮಾಡುತ್ತೀರಾ? अगर ऐसे हो तो खुद का शौचालय निर्वा लो. ಹೋಗಿದ್ದೆ ನೋಡಿದ್ದೇನೆ. ಹೌದು, ನಾನು ನಿನ್ನೆ ನೋಡಿದ್ದೆ. रुक जाइए, ಹೋಗಾವ್ ನೋಡಿ ಏನ್ ಮಾಡವ್ನಿ. रुक जाइए. ನಮಗೆ ಬರ್ತದೆ ಅದು ಸಹಾಯಕ ಸಚಿವಜಿ ಇವರು ತಿಂತಾರೆ ಮತ್ತು ಎಲ್ಲ ಆ ಕಡೆ ಹಾದು ಬರ್ಬೇಕಾದ್ರೆ ನಮಗೇನು ಉಳಿಯುತ್ತೆ? ನಾವು ಬರಡು, ನಾವು ಕೇಳೋರಲ್ಲ. ನಮ್ಮ ಗೋಳನ್ನು ಇಲ್ಲಿ ಯಾರು ಕೇಳುತ್ತಾರೆ? ಅದಕ್ಕೆ ನಾವು ಕೇಳಲು ಬಂದಿದ್ದೇವೆ. ಇವತ್ತು ಏನೋ ಆಗಲಿ ನಮಗೆ ಶೌಚಾಲಯ ನಿರ್ಮಿಸಲೇಬೇಕು. ನಾವು ಇದಕ್ಕಾಗಿ ಬಂದಿದ್ದೇವೆ ಇವತ್ತು. शौचालय के बहुत बड़ी समस्या है. Our drains are blocked, garbage is filed, villagers are complaints daily. We need to prioritize sanitation. Are underweight because ration supply is irregular. We are not getting it on time. इसके वजह से आंगनवाड़ी में बच्चों की संख्या दिन प्रतिदिन कम हो रही है. Even the center has no medicines. There is no medicines. For fever, even the cough syrup are not available. Madam, for the health purpose, I need basic medicines as well as structure to care the villagers in proper manner. Problem? I have not been paid for 6 months. This is tragic, madam. Due to this, I have not paid my son's school. Without it, ನಾನು ಮನೆಗೆ ಹೇಗೆ ವಿಸಿಟ್ ಮಾಡಲಿ? Going towards developed country, we are following some sustainable developed goals. Out of this is 6. One is focusing on clean water and sanitation. So keeping this in our mind, Manrega funds can be used for cleaning drains, ponds and all other dirty places in our village. Why are not we planning that? This is They even don't work properly. Many don't apply for job cards, so we are not getting the proper data of unemployed in the village. जरूरतमंद है, उन्हें जॉब कार्ड प्रोवाइड कीजिए. जी मैडम. और किसी को भी समस्या है तो बता सकते हो, हम सुनने के लिए तैयार हैं. ಅರ್ಜಿ ಹಾಕಲು ಹೋದಾಗ ಹೆಚ್ಚು ಸಮಯ ಕಚೇರಿ ಮುಚ್ಚಿರೋದನ್ನು ನಾವು ನೋಡಿ. चलने फिरने में मुझे भी चलने फिरने में समस्या है. मुझे व्हील चेयर सहारा लेने के लिए पड़ा था. चलने फिरने में मैडम मुझे भी चलने फिरने में समस्या है. मुझे व्हील चेयर सहारा लेने के लिए पड़ा था, लेकिन गांव की रोड इतनी खराब है कि उन पर मेरी व्हील चेयर चल नहीं पता. कृपया दिव्यांग लोगों के बारे में भी सोचा जाए और रोड कंस्ट्रक्शन पर भी अपना ध्यान दिया जाए. पेशेंस रखिए. ಮೇಡಮ್, ನನಗೆ ನಡೆಯಲು ಬರುವುದಿಲ್ಲ. ಆದರೆ ನಮ್ಮ ಊರಿನಲ್ಲಿ ರೋಡ್ಗಳು ಸರಿ ಇಲ್ಲದಿದ್ದ ಕಾರಣ ನಮ್ಮ ವೀಲ್ ಚೇರ್ ಮುಂದೆ ಒಯ್ಯಲು ಆಗುತ್ತಿಲ್ಲ. ಆದ ಕಾರಣ ನೀವು ಬಡವರ ಜನವನ್ನು ನೋಡಲೇಬೇಕಾಗುತ್ತದೆ. जी मैडम, धन्यवाद. बहुत दिनों से हो गए हमारे गांव में लाइट की बहुत समस्या चल रही है. कृपया इस पर ध्यान दिया जाए. गांव में सोलर पैनल्स की व्यवस्था की जाए ताकि हमारा गांव अंधकारी मुक्त और रोशनी से भरागे. 3 ತಿಂಗಳ ನಂತರ ಸಂಬಳ ಬರುತ್ತದೆ. ಬಡವರು ಹೇಗೆ ಬದುಕುತ್ತಾರೆ? ಮತ್ತು ಮುಂದಿನ ತಿಂಗಳಲ್ಲಿ ನನ್ನ ಮಗಳ ಮದುವೆ ಕೂಡ ಇದೆ. आपको पता नहीं ये बाल विवाह के अंतर्गत आएगा, जो भी कानूनन अपराध है. और मैडम, एक सामाजिक अभिशाप है. आप तो समझदार व्यक्ति है ना. मैं आपसे अनुरोध करती हूँ कि तुम्हारे बेटी के शादी 1 और 2 साल के बाद करें. हम इसमें सहयोग करेंगे. 2 ವರ್ಷ ಕಾದು ಅನಂತರ ನನ್ನ ಮಗಳ ಮದುವೆ ಮಾಡುತ್ತೇನೆ. It also should be banned. But madam, what about youth?
Youth have no ground. Everyone fighting with rents and wages, but youth have no ground to play. If you don't give us to space, they will be involved in bad habits, and the future of village will be badly affected. Don't always put us last, मैडम. गेम्स के द्वारा बच्चे मेंटली और फिजिकली दोनों ही रूप से स्वस्थ रहेंगे. यदि वे स्वस्थ रहेंगे तभी उनका पढ़ाई में भी मन लगेगा. ठीक है ಮೇಡಮ್, ಈ ಆಟಗಳು ಮತ್ತು ಇಂಟರ್ನೆಟ್ ನನಗೆ ಅರ್ಥವಾಗುವುದಿಲ್ಲ. ನನಗೆ 3 ತಿಂಗಳಿಂದ ಪೆನ್ಷನ್ ಸಿಕ್ಕಿಲ್ಲ ಮತ್ತು ಅಗತ್ಯವಿರುವ ಔಷಧಿಗಳನ್ನು ತೆಗೆದುಕೊಳ್ಳಲು ಆಗುತ್ತಿಲ್ಲ. ದೇವರು ಬೇಡ ಎಂದರೂ ಏನಾದರೂ ಆದರೆ ಅದರ ಸಂಪೂರ್ಣ ಜವಾಬ್ದಾರಿ ನಿಮ್ಮದೆಲ್ಲರದ್ದು ಆಗಿರುತ್ತದೆ. सब लोग शांत हो जाइए. Let the committees present the budget now. This year, 50 lakh is available. Proposals are library, health camp, sports ground, pond repair and pension camp. सहायक जी, कोई और प्रपोजल तो नहीं बच रहा है? नहीं सर, all proposals are included. हमें ऑर्गेनिक फार्मिंग को प्रमोट करना होगा, जिससे हमारा गांव सस्टेनेबल डेवलपमेंट गोल्स की तरफ बढ़ पाएगा और एक आदर्श गांव में तब्दील हो जाएगा. And what's about self-help groups, madam? We also need support for training and selling products. Day by day, income is decreasing. By this is the women who are in the groups are not taking the interest to sell and promotion of jute product, madam. गांधी जी में ही सही था, उनको उठकर को बढ़ावा मिले. lakh for the library, washroom for the school, boundary walls and maintaining leakage of ceilings. Okay sir, we will see according to the budget available with us. No madam, 20 lakh for health and sanitation. Without it, people will suffer. It is very much needed. Madam, please consider this matter seriously. ठीक है. Youth are always ignored. Madam, just give us 5 lakh for kids and ground leveling. That's enough to start. Okay sir, we will see into this matter. ಮೇಡಮ್, our farmers are struggling. ಕೆರೆ ದುರಸ್ತಿ ಮತ್ತು ತೋಟಗಾರಿಕೆಗೆ 15 ಲಕ್ಷ ರೂಪಾಯಿ ನೀಡಬೇಕು. जैसे कि हम देख रहे हैं, दिन प्रतिदिन खेत भूमि बंजर होते जा रहे हैं. Productivity. Yes, self-help group and youth programs need a small budget. Development is not only drains and ponds. Madam, please थोड़ा हमारे बारे में भी ध्यान दीजिए. ಈ ಎರಡು ವಿಷಯಗಳು ನನ್ನ ವ್ಯಾಪ್ತಿಯಿಂದ ಹೊರಗಿವೆ. ಆದರೆ ಶೌಚಾಲಯಗಳಿಗೆ ನೀವು ಹಣ ನೀಡದಿದ್ದರೆ ಎಲ್ಲವೂ ಹಾಳಾಗುತ್ತದೆ. ಗ್ರಂಥಾಲಯ, ಶೌಚಾಲಯಗಳು ಕೂಡ ಎಲ್ಲ ಹಾಳಾಗುತ್ತವೆ. ಯುವಕರಿಗೆ ಕೌಶಲ್ಯಗಳು ಮತ್ತು ಹೊಸದಾಗಿ ಏನಾದರೂ ಮಾಡಲು ಬಿಡದಿದ್ದರೆ ನಾಳೆ ನಿಮ್ಮ ಹೊಲದಲ್ಲಿ ಯಾರು ಕೆಲಸ ಮಾಡುವವರು? ಮೇಡಮ್, ಎಷ್ಟು ಕೆರೆಯ ಅವಶ್ಯಕತೆ ಇದೆಯೋ ಅಷ್ಟೇ ಆಟದ ಮೈದಾನ ಮತ್ತು ಅದರ ಭವಿಷ್ಯವೂ ಇದೆ. ಹೀಗಾಗಿ ಮುಂದೆ ಬರುವ ದಿನಗಳಲ್ಲಿ ನಮ್ಮ ಗ್ರಾಮವನ್ನು ವಿಕಾಸ ಹೊಂದಿದ ಗ್ರಾಮವನ್ನಾಗಿ ಮಾಡಬಹುದು. मैडम, सिर्फ खेल की मैदान कुछ नहीं होगी. किसके स्पोर्ट्स किट प्रोवाइड कर लो. जब तक विद्यालय में अच्छा नहीं है. Education is foundation. If children cannot read, nothing will be changed in village. Without sports and games, physical development of student is not possible. How you are saying the education is important? मत करिए, हम सब लोग का बातें सुनेंगे. ಶಿಕ್ಷಣ ಬರೀ ಇದೇ ಮಾತುಕತೆಯಾಗುವುದೇ? ಯಾರಾದರೂ ನನ್ನ ಮಾತು ಕೇಳಿ, ನನ್ನ ಪೆನ್ಷನ್ ನನಗೆ ಕೊಡಿ. शांत हो जाइए, शांत हो जाइए. सब कीजिए. जैसा कि आप सब लोग को पता है, इस साल गांव का बजट 50 लाख रुपए है. सब जरूरतों को देखकर बजट वितरण किया है. अब सचिव जी इस बजट को तुमको बताएंगे. Okay ma'am. For library and school purpose 12.5 lakhs. For health purpose 15 lakh. For environment purpose 12.5 lakh. For sports and culture purpose 5 lakh. And for pension rupees 5 lakh.
have been given with this, all committees will get something. बुआ जी आप खुश है ना? मैं कहा था ना पेंशन भी बजट में शामिल किया होगा. Anganwadi means and reduce malnutrition. करेंगे. ಶಾಲೆಯ ಬಳಿ ಭೂಮಿ ಸಿಕ್ಕರೆ ಸ್ವಯಂ ಸಹಾಯ ಸಂಘದ ಸದಸ್ಯರು ಅಡುಗೆ ಮನೆ ಮತ್ತು ತೋಟವನ್ನು ನೋಡಿಕೊಳ್ಳಬಹುದು ಮತ್ತು ಸುನಿಬಿ ಕೆಲಸವನ್ನು ಮುಂದುವರಿಸಬಹುದು. तो और अच्छी बात है. Can be managed by youth volunteers. पास ऐसा लोग है जो जिम्मेदारी से काम निभा सके. में बहुत जरूरी होता है तथा सेल्फ हेल्प ग्रुप वालों के लिए जो स्टॉल मांगा जा रहा है उन्हें मेला के साथ कंबाइन कर देते हैं. इससे एक साथ सारे सेक्टर्स को बेनिफिट होंगे. ओके सर ठीक है. After listening to all the requests, the final resolutions that we have decided are start library with internet corner, organize health and nutrition camp, level ground and provide sports kit, repair pond plantation, organize pension camp, set up kitchen gardens, hold mela with self-help group and awareness drive. क्या सब लोग सहमत है? In power, resolutions are passed. Sabha decisions are the final decisions. We will follow up in the next Gram Sabha meeting. Product in Mela. This will empower women. By this will empower the women. You have given us space for our product. It will involve the women in the economic activity. ಜೊತೆಗಾದರೂ ಅನುಮೋದನೆ ನೀಡಲಾಗಿದೆ. ಅದು ನಿಜವಾಗಿಯೂ ಆಗುತ್ತದೆ ಎಂದು ನೋಡೋಣ. Education is the key of the unlocking word. It is the passport of the freedom. Thank you, madam, for approving the budget for education and requirements which were study. It's our duty. थैंक यू मैडम फॉर अप्रूविंग द स्पोर्ट्स ग्राउंड. फाइनल यूथ आर हर्ट. जैसा कि आप सब देख रहे हैं, स्वस्थ शरीर में स्वस्थ मस्तिष्क का निवास होता है, तो छोटी सी मदद उनके लिए बहुत यूजफुल होगा. ಪೆನ್ಷನ್ ಶಿಬಿರದ ದಿನಾಂಕವನ್ನು ಮರೆತೇ ಬಿಟ್ಟಿರಾ? ಇಲ್ಲವಾದಲ್ಲಿ ನಾನು ಮುಂದಿನ ಸಭೆಯಲ್ಲಿ ಧರಣಿ ಕೂತು ಬಿಡುತ್ತೇನೆ. अरे बुआ जी ऐसा मत होगा. चिंता न करिए. सभा में आए हुए सभी सभा सदस्यों को और तथा अन्य सभी सदस्यों को धन्यवाद. इस सभा को सफल बनाने के लिए यह उपस्थित सभी गांव के सम्मानित जनता को धन्यवाद. हम आशा करते हैं कि आज की सभा से आपके कुछ समस्याओं को निवारण हुआ होगा. हम आपको विश्वास दिलाना चाहते हैं कि आगे वाले सभाओं में आपकी समस्या सुनी जाएगी और उनके निदान के पूर्णता कोशिश की जाएगी. सभी को धन्यवाद. सभा इज क्लोज. ಧನ್ಯವಾದಗಳು ಮೇಡಮ್. ನೀವು ಜನರ ಸಮಸ್ಯೆಗಳನ್ನು ತುಂಬ ಸಹಿಷ್ಣುತೆಯಿಂದ ಆಲಿಸಿದ್ದೀರಿ ಮತ್ತು ಅವುಗಳನ್ನು ಪರಿಹರಿಸಿದ್ದೀರಿ. ಈಗ ಈ ಗ್ರಾಮವನ್ನು ನೀವು ಮಾತ್ರ ಆದರ್ಶ ಗ್ರಾಮವನ್ನಾಗಿ ಪರಿವರ್ತಿಸಲು ಸಾಧ್ಯ. ಅದು ನಮಗೆಲ್ಲರಿಗೂ ಸಂಪೂರ್ಣವಾಗಿ ನಂಬಿಕೆ ಇದೆ. बहुत बहुत धन्यवाद मैडम. आपने हमारे नाली की समस्याओं को सुना और सरकार और will solved by you and assembly members.
ಸಮುದಾಯ ಶೌಚಾಲಯಗಳನ್ನ ಆದಷ್ಟು ಬೇಗ ಸರಿ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಇಷ್ಟೇ. ಶಾಲೆಯಲ್ಲಿ ಅನ್ನಗಳಲ್ಲಿ ಹುಳಗಳು ಬರುತ್ತವೆ. Okay, sir. We will try to solve this problem as soon as possible. Thank you, madam. क्या आपका कुछ प्रॉब्लम है क्या? ನಮ್ಮೂರಲ್ಲಿ ಲೈಟ್ ಇಲ್ಲ ಮತ್ತು ಬೀದಿಗಳು ಸರಿಪಡಿಸೋಕೆ ನಾವು ಕೇಳ್ಕೊಳ್ತೀವಿ ಮೇಡಮ್. ನಮ್ಮೂರಲ್ಲಿ ನೀರು ಇಲ್ಲ, ನೀವು ಸರಿಯಾಗಿ ಮಾಡಿಕೊಳ್ಳಬೇಕು. ಆಯಿತು, ಆದಷ್ಟು ಬೇಗ ಪರಿಹಾರ ಮಾಡುತ್ತೇನೆ.